ಧಮಕಿ ಆಧಾರದ ಮೇರೆಗೆ ಇವರು ಯಾರನ್ನ ಬೇಕೋ ಅವ್ರನ್ನ ಫಿಟ್ ಮಾಡುವಂಥ ಕೆಲಸವನ್ನು ಮಾಡಬಾರ್ದು. 1,000 ಜನ ಇದ್ದಾರಾ ಅಲ್ಲಿ ನಿಮಗಿರೋದು? ಅಲ್ಲ FIR ಇದೆ. ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ, ದಯಮಾಡಿ 1,000 ಜನ ಇದ್ದಾರಾ? 1,000 ಜನ ಇದ್ದೀರಾ ಅಲ್ಲಿ? 1,000 ಜನ ಇದ್ದಾರಾ? 1,000 ಜನ ತೋರಿಸ್ತೀರ ತಾವು ವಿಡಿಯೋದಲ್ಲಿ ಕೌಂಟ್ ಮಾಡಿಬಿಡೋಣ ಅಂತ? ಅಲ್ಲಲ್ಲ, ಸುಳ್ಳು ಅಂತ ಹೇಳ್ತಾ ಇದ್ದೀನಿ ನಾನು. 1,000 ಜನ ಅನ್ನುವಂಥದ್ದು ಇದೆಯಾ ಎಲ್ಲಾದರೂ? 1,000 ಜನ ಅಂತ ಇದ್ದಾರೆ, ತೋರಿಸ್ತೀರಾ? ಅಲ್ಲಲ್ಲ, FIR ಸುಳ್ಳು ಅಂದರೆ 1,000 ಜನ ಎಲ್ಲಿ ತೋರಿಸಿ ಸರ್? 1,000 ಜನ ಅಲ್ಲಲ್ಲ, ಈ ಕಲ್ಲು ತೂರಾಟದಲ್ಲಿ ಭಾಗಿಯಾಗಿರುವ ಸಂಖ್ಯೆ ಅಪ್ರಾಕ್ಸಿಮೇಟ್ಲಿ 1,000 ಪೀಪಲ್ ಅಂತ ಹಾಕಿದ್ದಾರೆ. 1,000 ಜನ ಕಲ್ಲು ತೂರಾಟ ಮಾಡಿದಾರ? ಅದೇ ಬಂದಿದೆ, ಯಾರೋ ಒತ್ತಡ ಇರ್ಬೋದು ಏನೋ, ಗೊತ್ತಿಲ್ಲ. ಗೊತ್ತಿಲ್ಲ, BJPಯವ್ರ ಒತ್ತಡ. ಅದನ್ನೇ ನಾನು ಹೇಳ್ತಾರೋ, ನಮ್ಮದೇ ಸರ್ಕಾರ ಇದ್ರೂ ಒತ್ತಡಕ್ಕೆ ಒಳಗಾಗಿ ನೀವು ಕೆಲಸ ಮಾಡಬೇಡಿ. ದಯಮಾಡಿ ಯಾರು ಅಪರಾಧವನ್ನು ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡುವಂಥದ್ದಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ ಅಟ್ ಆಲ್. ನೀವು ದಯಮಾಡಿ ನನಗೆ ಹೇಳಿ ಸರ್, 1,000 ಜನ ಕಲ್ಲು ತೂರಾಟ ಮಾಡಿರುವಂಥದ್ದಕ್ಕೆ ಅವಕಾಶಗಳಿದಾವ? ಬರೀ ಗುಂಪುದೆಲ್ಲ ಹೇಳ್ತಾ ಇರೋದವರು. ಅಕ್ಯೂಸ್ಡ್ 100,000 ಅಕ್ಯೂಸ್ಡ್ ಅಂತ ಹಾಕಿದೆ. ಅಲ್ಲ ಸರ್, ನೀವು ನನಗೆ ಟ್ವಿಸ್ಟ್ ಮಾಡಿ ನಾವು ಯಾರಿಗೋ ಹೇಳುವಂಥ ಮಾಡ್ಕೊಡಿ. ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಎಲ್ಲ ನೀವೇ ಹೇಳ್ತಾ ಇದ್ದೀರಲ್ಲ, ನಮ್ಮನ್ನು ಅರೆಸ್ಟ್ ಮಾಡಿ ಅಂತ ನಿಮ್ಮ ಆ್ಯಂಕರ್ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ಲ ನೀವು. ದಯಮಾಡಿ ನಿಮ್ಮ ಆ್ಯಂಕರ್ ಯಾರೋ ಒಬ್ರು ನನಗೆ ಅವನ್ನ ಅರೆಸ್ಟ್ ಮಾಡಿ ಅಂತ ಅಂತಿದ್ರು ನೆನ್ನೆ ದಿವಸ. ಅದಿರಲಿ, ಒಂದು ಕಡೆ ಅರೆಸ್ಟ್ ಮಾಡಿಸ್ಲಿ. ನಾನು ಹೇಳ್ತಾ ಇರುವಂಥದ್ದು 1,000 ಸಂಖ್ಯೆ ಕಲ್ಲು ತೂರಾಟ ಮಾಡಿರುವಂಥದ್ದು ಇದೆಯಾ? ಇದನ್ನು ನಂಬುವಂಥ ಪರಿಸ್ಥಿತಿ ಇದೆಯಾ? ಈ ಥರ ಅದನ್ನು ಹಾಕಿ ಸರ್. ಕ್ರೌಡ್ ಅದೇ ಸರ್, ಕ್ರೌಡ್ 1,000 ಇದ್ರು ಅಂತ ಹಾಕ್ಲಿ. ಆಯಿತು, ಯಾರು ಪೊಲೀಸ್ನವ್ರಿಗೆ ಅಲ್ಲ ನೀವು ಬಹಳ ಎಫೆಕ್ಟಿವ್ ಆಗಿ ಗೃಹ ಇಲಾಖೆ, ಗೃಹ ಸಚಿವರು, ಮುಖ್ಯಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು, ಲೋಕಲ್ MLA ಎಲ್ಲರೂ ಕೆಲಸ ಮಾಡಿದ್ದಾರೆ. ನಾನು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರುವಂಥ ವಿಚಾರ, ದಯಮಾಡಿ ಯಾವ ಕಾರಣಕ್ಕೂ ವಿರೋಧ ಪಕ್ಷದವರು ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು, ಎದುರಿಸುವಂಥ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಹೆದರ್ಕಬೇಡಿ. ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥರಿದ್ದರೆ ಅವರಿಗೆ ಶಿಕ್ಷೆ ಕೊಡುವಂಥ ಕೆಲಸನ ದಯಮಾಡಿ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಅಷ್ಟೇ. I don't have any other differences at all. I don't blame. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.